ನಡೆದಿದೆ. ಇವುಗಳು ನಿಮ್ಮ ಸಮಕ್ಷಮದಲ್ಲಿ ಹಿಂದೆನೂ ಸಾಕಷ್ಟು ನಡೆದಿದ್ದಾವಂತೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಇದರಲ್ಲೆಲ್ಲ ಫುಲ್ ಅಭಯವಾರನ ನಡೆದವೆ. ಈ ನಾಯಕನಹಳ್ಳಿ ದೇವಸ್ಥಾನದ ನಡೆದಂತ ಘಟನೆಗಳು ಎಲ್ಲೂ ನಡೆಯಲ್ಲ. ಅಷ್ಟು ವಲಸೆದ್ದತಿ ದೇವಸ್ಥಾನ ಅನ್ನಂಗೇ ಇಲ್ಲ. ಇದರಲ್ಲಿ ಏನು ಅವನು ನಿನ್ನೆ ಮಾಡಿದಾನ, ಈ ಸಂಸ್ಕೃತ ಪಾಠಶಾಲೆನೂ ಬೇಡ, ಅವನು ಬೇಡ, ನೀವು ಬೇಡ. ಅಧ್ಯಕ್ಷರು ಇವತ್ತಿನವರೆಗೂ ಏನ್ ಕ್ರಮ ಕೈಗೊಂಡಿದ್ದಾರೆ ಬರಬೇಕಾಗಿತ್ತು. ಎಡಿಸಿ ಬಂದಿಲ್ಲ. ಹುಡುಗರು ನಾವು ಬಿಟ್ಟಿರ್ತೀವಿ, ಹೊಟ್ಟೆ ತಾಪತ್ರಕ್ಕೆ ಹೋಲಿಸ್ಲಾರ್ದ ದೊಡ್ಡವರು ಓದಿಸಿದ್ರು ನಾವೆಲ್ಲ ಓದ್ಬೇಕು ಅಂತ ಮಾಡ ಅಂತ ಬಿಟ್ಟಿವಿ. ನಮ್ಮ ಮಕ್ಕಳು ಹಿಂಗೆ ಬಿಡಿದ್ರೆ ನಾವೇನು ಮಾಡ್ಬೇಕ್ರಿ? ನಾವು ಹೆಂಗೆ ಜೋಪಾನ ಮಾಡಿರ್ತೀವಿ ಹೆಂಗಿಲ್ಲ. ಕಣ್ಣೀರು ಬರ್ತಾವ್ರಿ, ಹಂಗೆ ಮಾಡಬಾರ್ದು. ಯಾಕೆ ಮೇಷ್ಟ್ರು ಶಿಕ್ಷಕರು ಆಗಿದ್ದವ್ರು ನೀವು ಬೇಸ್ ಕಲಿಸ್ಕೋಬೋದು. ಇನ್ನು ಶಾಂತಿಯಾಗಿ ಹೇಳು, ಬುದ್ಧಿ ಕಲಿಸು. ಬಡ್ದು ಹೊಡೆದ್ರೆ ಸೊತ್ತೋದ್ರಿ ಹೆಂಗ್ರಿ ನಾವು ಮಾಡೋದು? ಮಕ್ಕಳು ಕಳ್ಕೊಂಡ್ರೆ ಬರಕಲ್ಲಲ್ರಿ. ಹೆಂಗನ ಮಾಡಿ ಚಲೋದು ಮಾಡ್ರಿ. ಅದು ಕೂಡ ಕೆಟ್ಟ ಹೆಸರು ಬರ್ತೈತ್ರಿ ಮಠಕ್ಕೆ. ಒಳ್ಳೇದಂತ ಪಡ್ಕೊಂಡಿದ್ದು ಕೆಟ್ಟದ್ದು ಮಾಡಬಾರ್ದು ಯಾರು ಕೂಡ. ನಾವು ಹಂಗೆ ಮಾಡಬಾರ್ರಿ. ನಾವು ಕರ್ನಾಟಕದವರು ಚಲೋದು ಮಾಡ್ರಿ. ಹುಡುಗರನ್ನ ಬೇಸ್ ನೋಡ್ಕೇಳ್ರಿ, ಒಳ್ಳೇದಾಗ್ತೈತೆ. ನಿಮ್ಮ ಮಕ್ಕಳಿದ್ರೆ ಹಂಗೆ ಬಡ್ತಿದ್ರಿ ಏನ್ರಿ? ನೀವು ಬಡ್ತಿದ್ರಾ? ಆಗೈತ್ರಿ. ನಮ್ಮ ಸಣ್ಣ ಹುಡುಗರನ್ನ ಬಡಿದ್ರೆ ಆ ಹುಡುಗರು ಸೊತ್ತಾದ್ರೆ ನಾವು ಎಲ್ಲಿದ್ದ ಥರ ಕೊಡ್ತಾನ ಭಗವಂತ. ಮಕ್ಕಳು ಇಲ್ದವ್ರಿಗೆ ಗೋಳಾಡ್ತಿರ್ತಾರ. 5-6 ಮಕ್ಕಳ ಹೊಡ್ಕೊಂಡಿರ್ತವೆ ಬುದ್ಧಿ ಇಲ್ದ. ಮತ್ತೆ ಮಾಟಕ್ಕೆ ದೊಬ್ಬತೀವ್ರಿ. ಎಲ್ಲಿ ದೊಬ್ಬನು ದಬ್ಬಿದ್ರೆ ನೀವು ಹಿಂಗೆ ಮಾಡ್ಬೇಕೇನ್ರಿ? ನೀವು ಜೋಪಾನ ಮಾಡ್ಬೇಕ್ರಿ. ಮಕ್ಕಳು ಇಲ್ದವ್ರು ಮಕ್ಕಳು ಕೊಂಡ್ಕೊಂಡು ಹೋಗ್ತಾರ್ರಿ ಲಕ್ಷಗಳು ಕೊಟ್ಟು. ನಾವು ಹೆಂಗೆ ಮಾರ್ಕೊಂತೀವ್ರಿ ಹೊಟ್ಟೆಗಾಡ್ದ ಮಕ್ಕಳ. ಅದಕ್ಕೆ ಮಠದಾಗ ಬಿಡೋಣ ಅಂತ ಬಿಟ್ಟಿವ್ರಿ ನಾವು. ಹಿಂಗೆ ಮಾಡಿರಿ ಹಂಗ್ರಿ. ಹಿಂಗೆ ಮುಚ್ಚಾಕಿ ಎಲ್ಲ ಕಳ್ದವ್ರನ್ನಂದ್ರೆ ನಾವೇನು ಹೇಳ್ಬೇಕ್ರಿ? ಕಾಣ್ಲಾರ್ದವ್ರು ನಾವೆಲ್ಲ ಅಡಿವಾಗ ಬದುಕು ಮಾಡ್ತಿರ್ತೀವಿ. ಯಾಕೆ ಹಿಂಗೆ ಮಾಡಿದ್ರಿ ನೀವು? ಇಷ್ಟೇ ರೀ. ಒಳ್ಳೇದು ಮಾಡ್ರಿ. ಮಠದಾಗ ಕೂಡ ಒಳ್ಳೆ ಹೆಸರು ತಂದ್ಕೊಳ್ರಿ. ಹಂಗೆ ಮಾಡಬಾರ್ರಿ. ಅಂಥವ್ರನ್ನ ಕೂಡ ಉಳಿಸ್ಕೋಬಾರ್ರಿ. ಇಲ್ಲಿ ಗೌಡಿ ತರ ವರ್ತನೆ ಮಾಡಿರುವಂತ ಒಂದು ಸಂಸ್ಕೃತ ಶಿಕ್ಷಕ ವೀರೇಶ್ ಹಿರೇಮಠ್ ಎಂಬ ಒಂದು ವ್ಯಕ್ತಿ ಒಂದು 9 ವರ್ಷದ ಹುಡುಗನ ಮೇಲೆ ಹಲ್ಲೆ ಮಾಡಿ ಕಳಿಸಿರ್ತಾನೆ. ಅದರಿಂದ ಆ ಹುಡುಗ ಮನನೊಂದು ದಿನಾಂಕ 11/2/2025 ಕೆರೆ ಹತ್ರ ನಾನು ಕೆರೆ ಬಿದ್ದು ಬಿಡ್ಬೇಕಂತ ಹೋದ ಸಂದರ್ಭದಲ್ಲಿ ನಮ್ಮ ಆಟೋ ಚಾಲಕರು ಅವರು ಸಾರ್ವಜನಿಕರು ನೋಡಿ ಹುಡುಗನ ಹಿಡ್ಕೊಂಡ್ ಬಂದು ಯಾರು ಹುಡುಗ ಅಂತ ಕೇಳಿದಾಗ ಹಿಂಗೆ ಸಂಸ್ಕೃತ ಪಾಠಶಾಲೆಯಲ್ಲಿ ಪಾಠ ಕಲಿಯುವಂಥ ಹುಡುಗ ಅಂತೇಳಿ ಗೊತ್ತಾಗಿ ಇಲ್ಲಿ ತಂದು ಒಪ್ಪಿಸಿದಾಗ ಈ ನಮ್ಮ ದೇವಸ್ಥಾನ ಆಡಳಿತಕ್ಕೆ ಅವತ್ತೇನೆ ಎಲ್ಲ ಸಾರ್ವಜನಿಕರು ಒಂದು ಮನವಿ ಕೊಟ್ಟಿದ್ದಾರೆ. ಈ ಥರ ಹುಡುಗರ ಮೇಲೆಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಹಿರೇಮಠ ಮೇಲೆ ಕ್ರಮ ಜರುಗಿಸಿ, ವೀರೇಶ್ ಹಿರೇಮಠ ಎಂಬ ಶಿಕ್ಷಕರ ಮೇಲೆ ಕ್ರಮ ಜರುಗಿಸಿ ಅಂತೇಳಿ ಆಡಳಿತಕ್ಕೂ ಕೂಡ ದೇವಸ್ಥಾನ ಆಡಳಿತಕ್ಕೆ ಅರ್ಜಿ ಕೊಟ್ಟರು ಕೂಡ ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ ಅವರು. ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಇವು ಆಗಿರಲಿ, ಅವ್ರ ನಮ್ಮ DC ಆಗಿರಲಿ, ಎಲ್ಲ ದೇವಸ್ಥಾನ ನಮ್ಮ ಜಿಲ್ಲಾಡಳಿತ ಅಧೀನದಲ್ಲಿದೆ. ಅದರಿಂದ ಇದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ. ಇಲ್ಲಿಗೆ 11 ತಿಂಗಳು 2ನೇ ತಿಂಗಳಲ್ಲಿ ಆಗಿತ್ತಂದರೆ ಇವಾಗ 8 ತಿಂಗಳು ಒಂದು ಈ ಘಟನೆ ನಡೆದು. ಆದರೂ ಕೂಡ ಯಾರೋ ಗಮನ ಹರಿಸ್ತಿದ್ದಾಗ ಆ ವಿಡಿಯೋ ವೈರಲ್ ಆಯಿತು. ನಿನ್ನೆ ಈ ಥರ ವಿಡಿಯೋ ಹಾಕಿದ್ರು ಕೂಡ ಯಾರೂ ನಮ್ಮ ಮೇಲೆ ಗಮನ ಹರಿಸಲಿಲ್ಲ. ಇವರು ನಮ್ಮ ಮಕ್ಕಳ ಮೇಲೆ ದೌರ್ಜನ್ಯ ನಡೀತಿದೆ ಅಂತ ಹೇಳಿ ಪಬ್ಲಿಕ್ ಅದೊಂದು ಗ್ರೂಪಿಗೆ ವಿಡಿಯೋ ಹಾಕಿದಾಗ ನಾವೆಲ್ಲ ಬಂದು ನೋಡಿದಾಗ ಇಲ್ಲಿ ಶಾಲೆಯಲ್ಲಿ ಇಲ್ಲ. ಆತ ಹೋಮಾಚಾರ ಮಾಡಕ್ಕೆ ಹೋಗ್ತಾನೆ. ಇಲ್ಲಿ ಸಂಸ್ಕೃತ ಪಾಠ ಕಲಿಸಲು ಬರ್ತಾಯಿಲ್ಲ ವೀರೇಶ್. ನಾನು ಇದಕ್ಕಿತ್ತು ಕೊಡ್ತೀನಿ, ನಾನು ನಿಮ್ಮ ಮನೆ ಗೃಹ ಪ್ರವೇಶ, ನಿಮ್ಮ ಮನೆಗೆ ಶಾಂತಿ ಮಾಡ್ತೀನಿ, ನಿಮ್ಮ ಮನೆ ಗ್ರಹಗಳಿದಾವೆ ಅಂತ ಹೇಳಿಕೊಂಡು ಜನಗಳೆಲ್ಲ ದುಡ್ಡು ಹೊಡೆಯಕ್ಕೆ ಹೋಗ್ತಾನೆ ಹೊರತು ಇದು ಸುಮ್ಮನೆ ಸಂಸ್ಕೃತ ಪಾಠಶಾಲೆ ಸುಮ್ಮನೆ ಹೆಸರಿಗಿದೆ. ನಾಯಕನಹಟ್ಟಿ ದೇವಸ್ಥಾನ ದುಡ್ಡನ್ನು ಹೊಡೆಯೋಕ್ಕಾಗಿ ಅವ್ರು ಸಂಸ್ಕೃತ ಪಾಠಶಾಲೆ ಇಟ್ಕೊಂಡಿದ್ದಾರೆ. ಸರ್ಕಾರ ದುಡ್ಡು ತಿಂದು ಅದು ಅತಿ ಹೆಚ್ಚು ಹೊರಗಡೆ ಕೆಲಸನೇ ಜಾಸ್ತಿ ಮಾಡ್ತಿದ್ದಾರೆ. ಗೃಹ ಪ್ರವೇಶಗಳು, ಯಾರ್ದಾದ್ರೂ ನಿಧಿ ಪೂಜೆ ಮಾಡಿ ನಿಧಿ ಕಿತ್ಕೊಂಡು ಇಂಥ ಮಾಡ್ತಿದ್ದಾನೆ. ಅದರಿಂದ ವೀರೇಶ್ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಆತನ ಕಾನೂನು ವ್ಯಾಪ್ತಿಯಲ್ಲಿ ಏನು ಅದ್ಮೇಲೆ ಯಾವ ಕ್ರಮ ಜರುಗಿಸ್ಬೇಕು ಆ ಕ್ರಮ ಜರುಗಿಸಿ ಆ ಹುಡುಗನ ಮಕ್ಕಳಿಗಾಗಿ. ಇವಾಗ ಅನಾಥರು ಸರ್, ರಾತ್ರಿಯಲ್ಲೇ ಒಬ್ಬ ವಾಚ್ಮ್ಯಾನ್ ಇರೋದಿಲ್ಲ. ಆಮೇಲೆ ಅವ್ರು ಮಕ್ಕಳು ನೋಡ್ಕೊಂಡು ಇವಾಗ ನಾವು ಹುಡುಗರನ್ನ ಕೇಳಿದ್ರೆ ಒಂದು ವಾರದಿಂದ ನಮ್ಮ ಗುರುಗಳಿಲ್ಲ ಇಲ್ಲ ಅಂತ ಹೇಳ್ತಾರೆ. ಒಂದು 4 ಜನ ಮಕ್ಕಳಿದ್ದಾರೆ, ಇದ್ದಾರಲ್ಲಿ ಊರುಗಳಿಗೆ ಹೋಗಿದ್ದಾರೆ. ಅವ್ರು ಯಾರೆಲ್ಲ ಹಾಸಿಗೆ ಮನಿಕೆ ಬೇಕು ಎದ್ದು ಬಂದು ಕೆಳಗಡೆ ಆ ದಾಸೋಗ ಇದರಲ್ಲಿ ಊಟ ಮಾಡಬೇಕು, ಹೋಗಿ ಮನಿಕೆ ಬೇಕು ಸರ್ ಅಂತಾರೆ. ತಂದೆ ತಾಯಿ ಇವ್ರನ್ನ ನಂಬಿಕೆಯಲ್ಲಿ ತಿಪ್ಪೇಸ್ವಾಮಿ ದೇವಸ್ಥಾನ ಅವರ ಗುರುಗಳ ಹೆಸರಿನಾಗ ಇಲ್ಲಿ ತಿಪ್ಪೇಸ್ವಾಮಿ ದೇವಸ್ಥಾನ ಐತಲ್ಲ ಎಂಬ ಒಂದು ತಿಪ್ಪೇಸ್ವಾಮಿ ನಂಬಿಕೆ ಮೇಲೆ ಅವ್ರ ಮಕ್ಕಳಲ್ಲಿ ಬಿಟ್ಟಿದ್ರೆ ಆತನ ಹೆಸರು ಹೇಳ್ಕೊಂಡು ಇಲ್ಲಿ ಪಾಠ ಮಾಡುವಂಥ ಬದುಕಂಥ ವ್ಯಕ್ತಿಗಳು ಭಾಳ ಅನಾಚಾರಗಳು ಮಾಡ್ತಿದ್ದಾರೆ. ಅದರಿಂದ ಆ ವೀರೇಶ್ ಎಂಬ ವ್ಯಕ್ತಿನ ಕಾನೂನು ವ್ಯಾಪ್ತಿಯಲ್ಲಿ ಬೇಗನೆ ಹಿಡಿದು ಎಲ್ಲಿದ್ದಾನ ಹಿಡಿದು ಅವನ್ನ ತಪ್ಪಿಸ್ಕೊಂಡು ಹೋಗಿದ್ದಾನೆ ಕಳ್ಳ. ಅದರಿಂದ ಅವನ್ನ ಹಿಡಿದು ಕಾನೂನು ವ್ಯಾಪ್ತಿಗೆ ಒಪ್ಪಿಸಬೇಕು. ಆಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು. ಅವನು ಇದು ನಮ್ಮ ಸಂಸ್ಕೃತ ಶಾಲೆನೇ ಬೇಡಿಲ್ಲ. ಯಾಕಂದ್ರೆ ನಾವೇನು ಸಂಸ್ಕೃತ ನಮ್ಮ ತಾತರು ಓದಿಲ್ಲ.